ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಎಲ್ಲರಿಗೂ ನನ್ನ ಒಂದು ಧನ್ಯವಾದಗಳು ಮತ್ತು ನಮ್ಮ ಚಾನಲ್ನ ಮೆಂಬರ್ಶಿಪ್ ತಗೊಂಡಿದ್ದಕ್ಕೆ ಬಹಳಷ್ಟು ಕೃತಜ್ಞನಾಗಿದ್ದೇನೆ. ಸೊ ಹೀಗಾಗಿ ಈ ಮೆಂಬರ್ಸ್ಗಳಿಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಪ್ರಚೋದಿತವಾಗುತ್ತೆ ಮತ್ತು ಅದು ಆ ಕೇಂದ್ರಗಳಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಅಥವಾ ಇಂಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ಆ ಕೇಂದ್ರ ಬ್ಯಾಲೆನ್ಸ್ ಆಗುತ್ತೆ, ಸಮಸ್ಥಿತಿಗೆ ಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ದಿನಂಪ್ರತಿ 1 ರಿಂದ 2 ನಿಮಿಷ ಅಥವಾ 2 ರಿಂದ 3 ನಿಮಿಷ ನಿಮಗೆ ಟೈಮ್ ಸಿಕ್ಕಾಗ ಅಥವಾ ಮುಂಜಾನೆ ಸಮಯದಲ್ಲಿ ಈ ಒಂದು ಎಕ್ಸಸೈಸ್ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ಯಾಕೆಂದ್ರೆ 7 ಚಕ್ರಗಳು ಬ್ಯಾಲೆನ್ಸ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮದ ಆರೋಗ್ಯ, ಸ್ಪಿರಿಚುವಲ್ ಹೆಲ್ತ್ ಬಹಳಷ್ಟು ಉತ್ಕೃಷ್ಟವಾಗುತ್ತೆ ಮತ್ತು ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ಸನ್ನಿವೇಶಗಳು ಬಹಳಷ್ಟು ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇರ್ತೈತೆ. ಇದನ್ನ ಹೇಗೆ ಮಾಡುವುದು? ನಮ್ಮ ಅಂಗೈಯನ್ನ ಉಪಯೋಗಿಸಿ ಈ ಕೇಂದ್ರಗಳನ್ನ ಪ್ರಚೋದಿಸಬೇಕು. ನಮ್ಮ 2 ಅಂಗೈಗಳನ್ನ ಉಪಯೋಗಿಸಿ ಈ ಕೇಂದ್ರಗಳನ್ನ ಪ್ರಚೋದಿಸಬೇಕು. ಮೊದಲನೇದಾಗಿ ಮೂಲಾಧಾರ ಚಕ್ರ ಹೀಗೆ ಒಂದಿಷ್ಟು ಬಿಸಿ ಆಗುವವರೆಗೆ ಮಾಡಿ ಮೂಲಾಧಾರದ ಚಕ್ರದ ಒಂದು ಸ್ಥಾನದಲ್ಲಿ ಈ ಒಂದು ಬಿಸಿಯನ್ನ ಮುಟ್ಟಿಸ್ಬೇಕು. ಆಮೇಲೆ ನಮ್ಮ ಸ್ವಾಧಿಷ್ಠಾನ ಚಕ್ರ ನಮ್ಮ ಹೊಕ್ಕಳಿನ 3 ಅಂಗುಲ ಕೆಳಗೆ ಇರುತ್ತೆ. ಸೊ 3 ಅಂಗುಲ ಕೆಳಗಡೆ, ಸೊ ಇಲ್ಲಿಗೆ ಬಿಸಿಯನ್ನ ಮುಟ್ಟಿಸ್ಬೇಕು. ಸೊ ಈಗ 3 ಅಂಗುಲ ಮೇಲೆ, ನಮ್ಮ ಹೊಕ್ಕಳಿನ 3 ಅಂಗುಲ ಮೇಲೆ, 3 ಬೆರಳಿನ ಮೇಲೆ ಇಲ್ಲಿ ಮಣಿಪುರ ಚಕ್ರ ಇರುತ್ತೆ. ಸೊ ಈ ಮಣಿಪುರ ಚಕ್ರಕ್ಕೆ ಈ ಒಂದು ಬಿಸಿಯನ್ನ ನಾವು ಮುಟ್ಟಿಸಿ ಉಸಿರಾಟವನ್ನ ನಾವು ಮಾಡ್ತಾ ಇರಬೇಕು. ಸೊ ಇದೇ ಒಂದು ಪದ್ಧತಿಯನ್ನ ಎಲ್ಲಾ ಚಕ್ರಗಳ ಮೇಲೆ ಈ ಒಂದು ನಮ್ಮ ಅಂಗೈಯಿಂದ ಬಿಸಿಯನ್ನ ಮುಟ್ಟಿಸಬೇಕು. ಇದರ ಒಟ್ಟಿಗೆ ನಿಮ್ಮ ಮನಸ್ಸಿನ ಸ್ಥಿತಿ, ನಿಮ್ಮ ವಿಚಾರಗಳನ್ನ ಬಹಳಷ್ಟು ಗಮನವಿಟ್ಟು ಅದನ್ನ ನೋಡಿ ಅದನ್ನ ಬಹಳಷ್ಟು ಸಕಾರಾತ್ಮಕವಾದ ಒಂದು ವಿಚಾರಗಳ ಬರುವ ಹಾಗೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈಗ ಹೃದಯದ ಚಕ್ರವನ್ನ ನಾವು ಆಕ್ಟಿವೇಟ್ ಮಾಡಿದ್ವಿ ಅಥವಾ ಅದನ್ನ ಪ್ರಚೋದಿಸಿದ್ವಿ. ಈಗ ವಿಶುದ್ಧಿ ಚಕ್ರ, ಸೊ ಈ ತರ ವಿಶುದ್ಧಿ ಚಕ್ರ ನಾವು ಅಂಗೈಯ ಬಿಸಿಯಿಂದ ಈ ಒಂದು ಚಕ್ರಗಳನ್ನ ಪ್ರಚೋದಿಸ್ತಾ ಇದ್ದೀವಿ. ಈಗ ಆಜ್ಞಾ ಚಕ್ರವನ್ನ ಪ್ರಚೋದಿಸ್ತಾ ಇದ್ದೀವಿ. ಹದಿನೈದರಿಂದ 20 ಸೆಕೆಂಡು ಈ ತರ ಮಾಡಬೇಕು. ಮತ್ತೆ ಸಹಸ್ರಾರ ಚಕ್ರ ದಿನಂಪ್ರತಿ 3 ರಿಂದ 5 ನಿಮಿಷದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಸಾಧ್ಯವಿದೆ. ಇದನ್ನ ನೀವು ದಿನಂಪ್ರತಿ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಶಕ್ತಿ ಕೇಂದ್ರಗಳು ಬಹಳಷ್ಟು ಸಮಸ್ಥಿತಿಗೆ ಬಂದು ನಿಮ್ಮ ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ನಿಮ್ಮ ಸ್ಪಿರಿಚುವಲ್ ಹೆಲ್ತ್, ಆಧ್ಯಾತ್ಮಿಕ ಆರೋಗ್ಯವೂ ಸಹ ಬಹಳಷ್ಟು ಉತ್ಕೃಷ್ಟವಾಗಿ ಚೆನ್ನಾಗಲಿಕ್ಕೆ ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದು ಒಂದು ಮೆಥಡ್ ಆಯ್ತು ಅಂತ ಹೇಳಿದ್ರೆ, ಒಂದು ವಿಧಾನ ನಮ್ಮ ದೇಹದ ಚಕ್ರಗಳನ್ನ ಹೇಗೆ ಪ್ರಚೋದಿಸಿ ಅದನ್ನ ಸಮಸ್ಥಿತಿಗೆ ತಂದು ನಮ್ಮ ಒಂದು ದೇಹದ, ಮನಸ್ಸಿನ ಮತ್ತು ಆಧ್ಯಾತ್ಮಿಕ ಆತ್ಮದ ಒಂದು ಬೆಳವಣಿಗೆಗೆ ಹೇಗೆ ಪ್ರೇರೇಪಿತವಾಗುತ್ತೆ ಅಂತ ಹೇಳಿದ್ರೆ 4ನೇ ಒಂದು
ಪ್ರಾಣಾಯಾಮದಲ್ಲಿ 3 ಸ್ಥಿತಿಗಳು ಇದೆ ಸ್ನೇಹಿತರೆ. ಒಂದು ಪೂರಕ್, ರೇಚಕ್ ಮತ್ತು ಕುಂಭಕ್. ಪೂರಕ್, ಕುಂಭಕ್, ರೇಚಕ್. ಪೂರಕ್ ಅಂತ ಹೇಳಿದ್ರೆ ನಾವು ಉಸಿರನ್ನ ತೆಗೆದುಕೊಳ್ಳುವುದು. ಕುಂಭಕ್ ಅಂತ ಹೇಳಿದ್ರೆ ಉಸಿರನ್ನ ಹಿಡಿದು ಇಟ್ಟುಕೊಳ್ಳುವುದು. ರೇಚಕ್ ಅಂತ ಹೇಳಿದ್ರೆ ಉಸಿರನ್ನ ಪೂರ್ತಿಯಾಗಿ ಹೊರಗೆ ಹಾಕುವುದು. ಸೊ ಈಗ ಪೂರಕ್, ರೇಚಕ್, ಪೂರಕ್, ಕುಂಭಕ್ ಮತ್ತು ರೇಚಕ್, ಈ 3 ಪ್ರಕ್ರಿಯೆಗಳನ್ನ ನೀವು ದಿನಂಪ್ರತಿ 15 ರಿಂದ 18 ನಿಮಿಷ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ನಿಮ್ಮ 7 ಚಕ್ರಗಳು ಬಹಳಷ್ಟು ಬಲಿಷ್ಠವಾಗಿ, ಶಕ್ತಿಯುತವಾಗಿ ಮತ್ತು ಆರೋಗ್ಯ ದಿಸೆಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ಈ ಒಂದು ವಿಡಿಯೋನ ಸರಿಯಾಗಿ ಗಮನವಿಟ್ಟು ನೋಡಿ. ದಿನಂಪ್ರತಿ ಈ ಒಂದು ರೀತಿಯಲ್ಲಿ ನಿಮ್ಮ ಒಂದು ಜೀವನವನ್ನು ಅಳವಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು. ಮತ್ತು ದೇಹದ ಆರೋಗ್ಯದ ಬಗ್ಗೆ ನನ್ನ ಚಾನಲಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಮಾನಸಿಕ ಆರೋಗ್ಯದ ಬಗ್ಗೆನೂ ಬಹಳಷ್ಟು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಆದರೆ ಮೆಂಬರ್ಸ್ ಸಲುವಾಗಿ ಈ ಒಂದು ಸ್ಪಿರಿಚುವಲ್ ಹೆಲ್ತ್, ಸ್ಪಿರಿಚುವಲ್ ವೆಲ್ಬೀಯಿಂಗ್, ಆಧ್ಯಾತ್ಮಿಕದ ಒಂದು ದೃಷ್ಟಿಯಲ್ಲಿ ಆರೋಗ್ಯಕರ ಒಂದು ಆತ್ಮ, ಆರೋಗ್ಯಕರ ಒಂದು ಚಕ್ರಗಳ ಒಂದು ಶಕ್ತಿಗಳು ಸರಿಯಾದ ಒಂದು ದಿಸೆಯಲ್ಲಿ ನಡೀತು ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ವಿಡಿಯೋ ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮೆಂಬರ್ಸ್ ಆಗಿರೋದು ಬಹಳಷ್ಟು ಖುಷಿ ತಂದಿದೆ ನನಗೆ. ಇನ್ನಷ್ಟು ಜನರಿಗೆ ನನ್ನ ಒಂದು ಚಾನಲ್ನ ರೆಕಮೆಂಡ್ ಮಾಡಿ. ಈ ಥರದ ಒಂದಿಷ್ಟು ವಿಷಯಗಳನ್ನು ನಾನು ಮೆಂಬರ್ಸ್ಗಳಿಗೆ ಸ್ಪೆಷಲಾಗಿ ಮಾಡಿ ಹಾಕ್ತಾ ಇರ್ತೀನಿ. ಸೊ ಈ ವಿಡಿಯೋ ಲೈಕ್ ಆಯಿತು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ.